5 ಐಡೆಂಟಿಕಲ್ ಬ್ಯಾಗ್ಸ್ ಇದೆ. ನಾನೀಗ ಆಡಿಯನ್ಸ್ ನೋಡಿಗೆ ಹೋಗಿ 5 ಜನರಿಗೆ ಈ 5 ಬ್ಯಾಗ್ಸ್ ಅನ್ನು ಕೊಡ್ತೇನೆ. ಓಕೆ, ಯಾರಿಗೆಲ್ಲ ಬ್ಯಾಗ್ ಸಿಗ್ತದೆ ಅವರ ಹತ್ರ ಒಂದು ಇದ್ದಂತ ಒಂದು ಚಿಕ್ಕ ವಸ್ತುವನ್ನು ಈ ಬ್ಯಾಗ್ ಒಳಗಡೆ ಹಾಕಿ ಜಿಪ್ ಮಾಡಿ ಸ್ಟೇಜಿಗೆ ಬರಬೇಕು. ಓಕೆ, ಬಟ್ ನೆನ್ಪಿಟ್ಕೊಳ್ಳಿ, ನೀವು ಹಾಕುವ ವಸ್ತು ನಿಮ್ದು ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು, ನಿಮ್ ಬಗ್ಗೆ ರಿವೀಲ್ ಮಾಡಬಾರ್ದು. ಸೊ ನಿಮ್ ಆಧಾರ್ ಕಾರ್ಡ್ ಅನ್ನು ಹಾಕ್ಬೇಡಿ ಪ್ಲೀಸ್. ಓಕೆ, ಅದ್ ಮಾತ್ರ ಅಲ್ಲ, ನಿಮ್ದು ಫೋಟೋ ಅನ್ನು ಹಾಕ್ಬೇಡಿ. ಅಂಡ್ ಲೇಡೀಸ್, ನಿಮಗೆ ಬ್ಯಾಗ್ ಸಿಕ್ಕಿದ್ರೆ ನಿಮ್ದು ಜೆಂಡರ್ ಅನ್ನು ರಿವೀಲ್ ಮಾಡುವಂತ ವಸ್ತುವನ್ನು ಹಾಕ್ಬೇಡಿ. ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ ಆರ್ ಲೇಡೀಸ್ ಕರ್ಚಿಫ್, ಇದೆಲ್ಲ ನಂಗೆ ನಿಮ್ದು ಜೆಂಡರ್ ಅನ್ನು ರಿವೀಲ್ ಮಾಡತ್ತೆ. ಸೊ ನೀವು ಹಾಕೋ ವಸ್ತು ನೀವು ಯಾರು ಅಂತ ನಂಗೆ ಹೇಳ್ಬಾರ್ದು. ಓಕೆ, ಸೊ ಆಡಿಯನ್ಸ್ಗೆ ನಾನು ಬರ್ತಾ ಇದ್ದೀನಿ. ಈಗ 5 ಜನರಿಗೆ ಈ ಬ್ಯಾಗ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಯಾವ ಟೈಪ್ ಮುಖ ಹುಡುಕ್ತಾ ಇದ್ದೇನೆ ಅಂದ್ರೆ, ಅವ್ರದ್ದು ಸುಳ್ಳನ್ನು ನಾನು ಈಸಿಲಿ ಕಂಡಿಡಿಬಹುದು. ಇವ್ರು ಮಾಸ್ಕ್ ಹಾಕ್ಬಿಟ್ಟಿದ್ದಾರೆ, ಟೆನ್ಷನ್ ಬೇಡ ಅಂತ. ಓಕೆ, ಸ್ವಲ್ಪ ಜಾಗ ಕೊಡಿ. ಥ್ಯಾಂಕ್ ಯು. ಎಲ್ರು ನನ್ನನ್ನು ನೋಡೋದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇವರಂತೂ ನನ್ನನ್ನೇ ನೋಡ್ತಿದ್ದಾರೆ. ಪಿಕ್ ಮಾಡು ನಮ್ಮ ಮಗ, ನನ್ನ ನೋಡು, ನಾನು ನೋಡ್ತೀನಿ ನೀನ್ ಹೇಗೆ ಒಂದು ಹೆಂಗ್ಸು ಮೈಂಡ್ ಅನ್ನು ರೀಡ್ ಮಾಡ್ತೀಯ ಅಂತ. ಓಕೆ ಮ್ಯಾಮ್, ನಿಮ್ಮ ಹತ್ರ ಇದ್ದ ಒಂದು ಚಿಕ್ಕ ವಸ್ತುವನ್ನು ಬ್ಯಾಗ್ ಒಳಗಡೆ ಹಾಕಿ ಜಿಪ್ ಮಾಡಿ ಸ್ಟೇಜಿಗೆ ಹೋಗ್ಬೇಕು. ಓಕೆ, ನಮ್ ಕುದ್ರೋಳಿ ಗಣೇಶ್ ಅವರು ಇಲ್ಲಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಟು ಮೈ ಶೋ. ಓಕೆ, ಸ್ವಲ್ಪ ಹಿಂದೆ ಇಲ್ಲೊಬ್ರು ತುಂಬಾ ಡೇಂಜರಸ್ ಆಗಿ ಕಾಣ್ತಿದ್ದಾರೆ, ಫುಲ್ ರೌಡಿ ಲುಕ್ ಕೊಡ್ತಿದ್ದಾರೆ ನನಗೆ. ಸರ್, ನಿಮ್ಮ ಹತ್ರ ಇದ್ದಂತ ಒಂದು ಚಿಕ್ಕ ವಸ್ತು ಯಾವ್ದಾದ್ರು ಒಂದನ್ನು ಹಾಕಿ ಜಿಪ್ ಮಾಡಿ ಸ್ಟೇಜಿಗೆ ಹೋಗ್ಬೇಕು. ಓಕೆ, ನಿಮ್ಮ ಹತ್ರ ಹಣ ಇದ್ರೆ ಅದನ್ನು ಹಾಕಿ, ನಂಗೆ ಸಂತೋಷ. ಓಕೆ, ನೆಕ್ಸ್ಟ್. ಓಕೆ, ನೀವು ನಂಗೆ ತೋರಿಸ್ಬೇಡಿ ಏನ್ ಹಾಕಿದೀರಾ ಅಂತ. ನೆಕ್ಸ್ಟ್ ಇಲ್ಲಿ ಇವರು ಸರ್, ನೀವೇ? ಹೌದು ಸರ್, ಸಿಕ್ಬಿದ್ರಿ ನೀವು. ನಿಮ್ಮ ಹತ್ರ ಇದ್ದಂತ ಒಂದು ವಸ್ತು, ಅದು ಗೋಲ್ಡ್ ರಿಂಗ್ ಅಲ್ಲ, ಅದನ್ನು ಹಾಕ್ಬೇಕಿದ್ರೆ. ಓಕೆ, ಇಲ್ಲೊಂದು ಸರ್ ಇದ್ದಾರೆ, ನೀವೊಂದು ಹಾಕಿ. ಲಾಸ್ಟ್ಗೆ ಒಂದು ಬ್ಯಾಗ್ ಬಾಕಿ ಇದೆ. ಯಾಕೋ ಮ್ಯಾಮ್ ನಂಗೆ ನೀವು ಅಂತ ಫೀಲ್ ಆಗ್ತಾ ಇದೆ, ನೀವು ಹಾಕಿ. ಏನಾದ್ರೂ ಒಂದು ಆಬ್ಜೆಕ್ಟ್ ಹಾಕಿ ಬ್ಯಾಗ್ ಅಲ್ಲಿ ಜಿಪ್ ಮಾಡಿ ಸ್ಟೇಜಿಗೆ ಬರಬೇಕು. ಎಲ್ರು ಅವ್ರ ಸ್ಟೇಜಿಗೆ ಬರುವಾಗ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಓಕೆ, ನಾನು ಆ ಕಡೆ ನೋಡ್ತಾ ಇಲ್ಲ. ಆಡಿಯನ್ಸ್ ಎನ್ಸ್ತಾರೆ ನಾನು ಅವ್ರು ಏನ್ ಬ್ಯಾಗ್ ಅಲ್ಲಿ ಏನ್ ಹಾಕ್ತಿದಾರೆ ಅಂತ ನೋಡ್ತೀನಿ ಅಂತ. ಸೊ ನಾನು ಆ ಕಡೆ ನೋಡ್ತಾ ಇಲ್ಲ. ಸೊ ಆದಷ್ಟು ಬೇಗ ಎಲ್ರು ಬೇಗ ಸ್ಟೇಜಿಗೆ ಬರಬೇಕು. ಜೋರಾಗಿ ಚಪ್ಪಾಳೆಯಿಂದ ಸ್ವಾಗತಿಸೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಮ್ಯಾಮ್. ಎಲ್ರು ಬ್ಯಾಗ್ ಅನ್ನು ಜಿಪ್ ಮಾಡಿದಿರಲ್ಲ? ಓಕೆ, ಎಲ್ರು ಈ ಕಡೆ ಬನ್ನಿ, ಅಸೆಂಬಲ್ ಆಗಿ ಇಲ್ಲಿ. ಓಕೆ, ಸೊ ಇವಾಗ ಮ್ಯಾಮ್ ನೀವು ಇವ್ರ ಜೊತೆ ರೋಲ್ ಸ್ವಾಪ್ ಮಾಡಿ, ನೀವು ಐ ಮೀನ್ ಪೊಸಿಷನ್ ಸ್ವಾಪ್ ಮಾಡಿ, ನೀವು ಆ ಕಡೆ ಹೋಗಿ ನೀವು ಈ ಕಡೆ ಬನ್ನಿ. ಓಕೆ, ಸೊ ಇವಾಗ ಎಲ್ರು ಬ್ಯಾಗ್ ಜಿಪ್ ಮಾಡಿದೀರಾ? ಬ್ಯಾಗ್ ಒಳಗಡೆ ನಿಮ್ಮ ಐಟಮ್ ಇಟ್ಟಿದ್ದೀರಲ್ಲ? ಓಕೆ, ಈಗ ಎಲ್ರು ಬ್ಯಾಗ್ಸ್ ಅನ್ನು ಅವ್ರ ಸೆಂಟ್ರಲ್ ಇರೋ ಹೆಂಗಸಿಗೆ ಕೊಡಿ. ಓಕೆ, ಈಗ ಮ್ಯಾಮ್ ನೀವೇನ್ ಮಾಡ್ತೀರಾ, ಈ ಎಲ್ಲ ಬ್ಯಾಗ್ಸ್ ಅನ್ನು ಶಫಲ್ ಮಾಡ್ತೀರಾ. ಸೊ ಯಾರಿಗೂ ಗೊತ್ತಾಗಬಾರ್ದು ಅವ್ರದ್ದು ಐಟಮ್ ಯಾವ ಬ್ಯಾಗ್ ಅಲ್ಲಿ ಇದೆ ಅಂತ. ಸೊ ಶಫಲ್ ಮಿಕ್ಸ್ ಮಾಡಿ, ಫುಲ್ ಮಿಕ್ಸ್ ಮಾಡಿ ಬ್ಯಾಗ್ಸ್ ಅನ್ನು. ಸೊ ಯಾರಿಗೂ ಈಗ ಗೊತ್ತಿಲ್ಲ ನಿಮ್ ಬ್ಯಾಗ್ ಯಾವ ಬ್ಯಾಗ್ ಅಲ್ಲಿ ನಿಮ್ಮ ಐಟಮ್ ಇದೆ ಅಂತ. ಕರೆಕ್ಟಾ? ಸೊ ಇವಾಗ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾನು ಆ ಸ್ಕೂಲ್ ಟೀಚರ್, ನೆನಪಿದ್ಯಾ? ಇವ್ರು ನನ್ನ ಸ್ಟೂಡೆಂಟ್ಸ್. ಇದರಲ್ಲಿ ಒಬ್ಬರಿಗೆ ಕಪಾಲ ಮಾಡಿಸಲ್ಲ, ಇವ್ರು ನರ್ವಸ್ ಆಗೋದ್ರು. ಸೊ ಇದರಲ್ಲಿ ಯಾರೆಲ್ಲ ಸುಳ್ಳು ಹೇಳ್ತಿದಾರೆ ಅಂತ ಕಂಡಿಡಿದ್ದೀನಿ ನಾನೀಗ. ಓಕೆ, ಸೊ ಗೇಮ್ ಏನಂದ್ರೆ, ಈ ಬ್ಯಾಗ್ಸ್ ಅಲ್ಲಿ ಒಂದೊಂದೇ ಐಟಮ್ ಅನ್ನು ತೆಗೆದು ಆ ಐಟಮ್ ಅನ್ನು ನಿಮ್ ಮುಂದೆ ಇಟ್ಟು ತೋರಿಸಿ ನಿಮ್ಗೆ ಕೇಳ್ತೀನಿ ಇದು ನಿಮ್ದಾ ಅಂತ. ಎಲ್ಲರ ಹತ್ರನೂ ಬಂದು ಕೇಳ್ತೇನೆ, ಈ ಆಬ್ಜೆಕ್ಟ್, ಈ ವಸ್ತು ನಿಮ್ದು ಆದ್ರೂ ನೀವು ಇದು ನಂದು ಅಲ್ಲ ಅಂತ ಹೇಳ್ಬೇಕು. ಗಾಟ್ ಇಟ್? ಸೊ ಐಟಮ್ ಅನ್ನು ತೋರಿಸ್ತಾ ಹೋಗ್ತೇನೆ, ಎಲ್ರು ಅಲ್ಲ ಅಂತ ಹೇಳ್ಬೇಕು, ಸುಳ್ಳು ಹೇಳ್ಬೇಕು. ಅದರಲ್ಲಿ ಯಾರಾದ್ರೂ ಒಬ್ರು ಸುಳ್ಳು ಹೇಳ್ತಿದ್ದಾರೆ, ಅದನ್ನ ನಾನು ಕಂಡುಹಿಡಿಬೇಕು. ನಂದು ಅಂತ ಯಾರು ಒಪ್ಕೊಳ್ಬಾರ್ದು. ಓಕೆ, ರೆಡಿ? ಓಕೆ, 100 ರೂಪಾಯಿ ನೋಟ್. ಇದು 500 ರೂಪಾಯಿ ಆಗ್ತಿದ್ರೆ ನಾನು ಕೇಳ್ತಿರ್ಲಿಲ್ಲ ಅವ್ರದ್ದು, ನಾನು ಇಟ್ಕೊಳ್ತಿದ್ದೆ ಸುಮ್ಮನೆ. ಇಸ್ ದಿಸ್ ಯೋರ್ಸ್? ಹೌ ಅಬೌಟ್ ಯು ಸರ್? ಇದರಿಂದ ಇಸ್ ದಿಸ್ ಯೋರ್ಸ್ ಮ್ಯಾಮ್? ಸರ್, ಇಸ್ ದಿಸ್ ಯೋರ್ಸ್? ಹೌ ಅಬೌಟ್ ಯು ಸರ್? ಒಬ್ರು ಸುಳ್ಳು ಹೇಳುವಾಗ ಎರಡರಲ್ಲಿ ಒಂದು ವಿಷಯ ಮಾಡ್ತಾರೆ, ನೀವು ಮಾಡಿರ್ಬೋದು. ಒಂದ, ಆ ಐಟಮ್ ಅನ್ನು ನೋಡ್ಲಿಕ್ಕೆ ಗಿಲ್ಟಿ ಇರ್ತಾನೆ ಸ್ವಲ್ಪ, ಯಾಕಂದ್ರೆ ಸುಳ್ಳು ಹೇಳ್ತಿರಲ್ಲ. ಇಲ್ಲಾಂದ್ರೆ ನಿಮ್ ಕಣ್ಣನ್ನು ನೋಡ್ಲಿಕ್ಕೆ ಸ್ವಲ್ಪ ಗಿಲ್ಟಿ ಫೀಲ್ ಆಗುತ್ತೆ ಅವ್ರಿಗೆ. ಕರೆಕ್ಟಾ?
ಇದರಲ್ಲಿ ಒಬ್ರು ಈ ಐಟಮ್ ಅನ್ನು ನೋಡಿಲ್ಲ, ಸ್ವಲ್ಪ ಗಿಲ್ಟ್ ಅಲ್ಲಿ ನೋ ಅಂತ ಹೇಳಿದ್ದಾರೆ. ಐ ಥಿಂಕ್ ಇಟ್ಸ್ ಯೋರ್ಸ್. ಕರೆಕ್ಟ್ ಸರ್? ಯಾಕೆ ಸರ್ ನೀವು ಆಗ ನೋಡ್ತೀರ? ನಾನು ಮ್ಯಾಜಿಕ್ ಪರ್ಫಾರ್ಮ್ ಮಾಡ್ತಿದ್ದೀನಿ, ನಾನು ನಿಮಗೆ ಹೊಡಿಲಿಕ್ಕೆ ಬರ್ತಾ ಇಲ್ಲ. ಇದು ನಿಮ್ದ? ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಗೋ ಬ್ಯಾಕ್ ಟು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಥ್ಯಾಂಕ್ ಯು. 1 ವಿಕೆಟ್ ಹೋಯ್ತು, 4 ವಿಕೆಟ್ ಬಾಕಿ. ಸೊ ಅಗೇನ್ ಸೇಮ್ ಥಿಂಗ್, ನೋ ಹೇಳ್ಬೇಕು. ಓಕೆ ಓಕೆ. ವಾಚ್ ಬೇರೆ ಏನಾದ್ರೂ ಇದೆಯಾ? ಇಲ್ಲ ಅಷ್ಟೇ. ಓಕೆ, ಇವಾಗ ನಾವು ಈ ಕಡೆಯಿಂದ ಹೋಗುವ. ಅಗೇನ್ ರಿಮೆಂಬರ್, ಯು ಹ್ಯಾವ್ ಟು ಆನ್ಸರ್ ನೋ. ಇಸ್ ದಿಸ್ ಯೋರ್ಸ್? ಇದು ನಿಮ್ದ? ಇಸ್ ದಿಸ್ ಯೋರ್ಸ್ ಮ್ಯಾಮ್? ಈ ಜನ ತುಂಬಾ ಸ್ಮಾರ್ಟ್ ಇದ್ದಾರೆ, ಅದನ್ನ ನಿಮಗೆ ಹೇಳ್ತಾನೆ. ಎಂತ ಮಾಡಿದ್ದಾರೆ ಗೊತ್ತಾ? ಐಟಮ್ ಅನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೋಡಿದ್ರು, ಬೇಕು ಅಂತಲೇ ಸ್ವಲ್ಪ ನನ್ನನ್ನು ಮಂಗ ಮಾಡ್ಲಿಕ್ಕೆ. ಐ ಥಿಂಕ್ ಇಟ್ಸ್ ಯೋರ್ಸ್. ಎಸ್, ಥ್ಯಾಂಕ್ ಯು. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್. ಸೊ ನನ್ ಬಿಡ್ಕೊಳ್ಳಿ, ಓವರ್ ಆಕ್ಟಿಂಗ್ ಮಾಡ್ಲಿಕ್ಕಿಲ್ಲ. ಓಕೆ, ಇವಾಗ ಒಂದು ಗೇಮ್ ಚೇಂಜ್ ಮಾಡುವ. ನಾನು ಈ ಮ್ಯಾಜಿಕ್ ಅನ್ನು ನಂಗೆ ಸ್ವಲ್ಪ ಕಷ್ಟ ಮಾಡ್ತೇನೆ, ನಿಮಗೆ ಸ್ವಲ್ಪ ಈಸಿ ಮಾಡ್ತೇನೆ. ಏನ್ ಮಾಡ್ತೇನೆ ಅಂದ್ರೆ, ನೆಕ್ಸ್ಟ್ ಆಬ್ಜೆಕ್ಟ್ ತೆಗೆದು ನಿಮ್ಮ ಹತ್ರ ಕೇಳ್ತಾ ಹೋಗ್ತಾನೆ, ಇಸ್ ಇಟ್ ಯೋರ್ಸ್? ನೀವು ಎಸ್ ಅಂತಾದ್ರೆ ನಿಮ್ ಮೈಂಡ್ ಅಲ್ಲಿ, ಮನಸ್ಸಲ್ಲಿ ಎಸ್ ಅಂತ ಹೇಳ್ಬೇಕು. ನೋ ಅಂತಾದ್ರೆ ನಿಮ್ ಮನಸ್ಸಲ್ಲಿ ನೋ ಅಂತ ಹೇಳ್ಬೇಕು. ಬಟ್ ನಿಮ್ ತಲೆ ಆಡಿಸ್ಲಿಕ್ಕಿಲ್ಲ, ಬಾಡಿ ಮೂವ್ಮೆಂಟ್ಸ್ ಮಾಡ್ಲಿಕ್ಕಿಲ್ಲ, ಏನ್ ಎಕ್ಸ್ಪ್ರೆಷನ್ಸ್ ಕೊಡ್ಲಿಕ್ಕಿಲ್ಲ, ಕಲ್ ತರ ನಿಲ್ತಿರ್ಬೇಕು. ಓಕೆ, ಎಸ್ ಎಸ್ ಆದ್ರೆ ಮೈಂಡ್ ಅಲ್ಲಿ ಎಸ್ ಹೇಳ್ಬೇಕು, ನೋ ಆದ್ರೆ ಮೈಂಡ್ ಅಲ್ಲಿ ನೋ ಅಂತ ಹೇಳ್ಬೇಕು. ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನು ತೋರಿಸ್ಲಿಕ್ಕಿಲ್ಲ, ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಏನು ತೋರಿಸ್ಲಿಕ್ಕಿಲ್ಲ. ವಿಕ್ಸ್ ವೇಪರ್ ಅಪ್, ಇದು ನಿಮ್ದ? ಇಸ್ ಇಟ್ ಯೋರ್ಸ್ ಮ್ಯಾಮ್? ಹೌ ಅಬೌಟ್ ಯು ಸರ್? ಏನಾದ್ರೂ ಗೆಸ್ ಇದೆಯಾ ನಿಮಗೆ ಯಾರದು ಅಂತ? ಎಂತ ಎಂತ? ಮಿಡಲ್ ಅವರ? ಲಾಸ್ಟ್ ಅವರ? ಯಾರು ಯಾರು? ಮಿಡಲ್? ಆ ಕಡೆ ಅವರ? ಮಿಡಲ್. ಸೊ ನಾನು ಹೇಳ್ತೇನೆ, ನಂಗೆ ಗೊತ್ತಾಗಿದೆ ಯಾರದು ಅಂತ. ಓಕೆ, ಇವರು ಕ್ವಶನ್ ಕೇಳುವಾಗ ಆಕ್ಚುಲಿ ಇದರಲ್ಲಿ ಇಬ್ರು ಬಾಡಿ ಲ್ಯಾಂಗ್ವೇಜ್ ಡಿಫೆನ್ಸಿವ್ ಇತ್ತು. ಅಂದ್ರೆ ಇದಕ್ಕೆ ಡಿಫೆನ್ಸಿವ್ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾರೆ, ಅಂದ್ರೆ ಸ್ವಲ್ಪ ಪ್ರೊಟೆಕ್ಟ್ ಮಾಡುವಂತ, ಅವರನ್ನೇ ಅವರು ಪ್ರೊಟೆಕ್ಟ್ ಮಾಡುವಂತ ಬಾಡಿ ಲ್ಯಾಂಗ್ವೇಜ್ ಇದೆ. ಓಕೆ, ಅದರಲ್ಲಿ ಒಬ್ರು ಇದು ನಿಮ್ದ ಅಂತ ಹೇಳಿ ಕೇಳುವಾಗ ಕಾಲನ್ನು ಶೇಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ರೆಸ್ಟ್ಲೆಸ್ನೆಸ್ ಹೇಳ್ತಾರೆ ಸುಳ್ಳು ಹೇಳುವಾಗ. ಯಾರೆಲ್ಲ ಸೆಂಟ್ರಲ್ ಇರೋ ಲೇಡಿ ಅಂತ ಹೇಳಿದ್ರಿ? ನೀವು ನಂದು ಜಾಬ್ ಅನ್ನು ಸ್ಟೀಲ್ ಮಾಡ್ತೀರಾ, ಬಿಕಾಸ್ ಯು ವಿಲ್ ಬಿ ಮೆಂಟಲಿಸ್ಟ್ ನೆಕ್ಸ್ಟ್. ಐ ಥಿಂಕ್ ಇಟ್ಸ್ ಯೋರ್ಸ್. ಎಸ್, ದೇರ್ ವಿ ಗೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಆಡಿಯನ್ಸ್, ನೀವು ಈಗ ಅಷ್ಟು ಸ್ಮಾರ್ಟ್ ಇದ್ರೆ ಇವಾಗ ನೀವು ನಂಗೆ ಹೇಳ್ಬೇಕು ಇದು ನೆಕ್ಸ್ಟ್ ಐಟಮ್ ಯಾರ್ದು, ಯಾಕಂದ್ರೆ ಇದು ನಾನು ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಮಾಡ್ತಿದ್ದೇನೆ ನಂಗೆ, ಅವರಿಗೆಲ್ಲ. ಸೊ ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, 2 ಆಬ್ಜೆಕ್ಟ್ಸ್ ಅಲ್ಲಿ ಒಂದು ಆಬ್ಜೆಕ್ಟ್ ಅನ್ನು ನಾನು ಕೈಯಲ್ಲಿ ಹಿಡ್ಕೊಂಡು ಸುಮ್ನೆ ನಿಮ್ಮ ಹತ್ರ ಬರ್ತೇನೆ. ನಿಮ್ಮ ಹತ್ರ ಕೇಳೋದು ಕೂಡ ಇಲ್ಲ ನಾನು. ಒಂದು ವೇಳೆ ಇದು ನಿಮ್ಮ ಆಬ್ಜೆಕ್ಟ್ ಆದ್ರೆ ನೀವು ಅದನ್ನು ಸುಮ್ನೆ ಥಿಂಕ್ ಮಾಡ್ಬೇಕಷ್ಟೇ, ಅದ್ರ ಬಗ್ಗೆ ಯೋಚಿಸ್ತಾ ಇರ್ಬೇಕಷ್ಟೇ. ಒಂದು ವೇಳೆ ನಿಮ್ದು ಆಬ್ಜೆಕ್ಟ್ ಅಲ್ಲ ಅಂತ ಆದ್ರೆ ಸುಮ್ನೆ ನಿಂತ್ಕೊಂಡಿರಿ ಅಷ್ಟೇ. ಕೇಳ್ತಾ? ಕ್ಲಿಯರ್? ಸೊ ನಿಮ್ಮ ಹತ್ರ ಪ್ರಶ್ನೆ ಕೂಡ ಕೇಳುವುದಿಲ್ಲ, ಸುಮ್ನೆ ಒಂದು ಆಬ್ಜೆಕ್ಟ್ ಇಟ್ಕೊಂಡು ನಿಮ್ ಮುಂದೆ ಬರ್ತೇನೆ. ಓಕೆ, ಒಂದು ಪೆನ್ ಇದೆ, ಒಂದು ಕೀ ಇದೆ. ಪೆನ್ ಇದೆ, ಕೀ ಇದೆ, ಯಾವುದನ್ನು ಹಿಡ್ಕೊಳ್ಳಿ? ಓಕೆ, ಆಡಿಯನ್ಸ್, ಫ್ಯೂಚರ್ ಮೆಂಟಲಿಸ್ಟ್ ಹೇಳಿ, ಯಾರಿಗೆ ಇದು ಪೆನ್? ಯಾರ್ದು ಇದು ಪೆನ್? ಇವ್ರಾ? ಇವರು? ಸರ್ ನೀವ್ ಹೇಳ್ತೀರಾ ಮೇಡಮ್? ಸರ ಮೇಡಮ್? ಓಕೆ, ನೋಡುವ ಎಷ್ಟು ಜನ ಸರಿಯಾಗಿದ್ದೀರಾ, ಎಷ್ಟು ಜನ ತಪ್ಪಾಗಿದ್ದೀರಾ ಅಂತ. ಚೆಕ್ ಚೆಕ್. ಇದು ಎಸ್ ಮ್ಯಾಮ್, ಈ ಮೈಕ್ ಅನ್ನು ಹಿಡ್ಕೊಳ್ಳಿ. ಇಬ್ರು ಮುಂದೆ ನೋಡಿ.
ಕಣ್ಣು ಮುಚ್ಚಿ, ಕಣ್ಣು ಓಪನ್ ಮಾಡ್ಲಿಕ್ಕೆಲ್ಲ, ಕಣ್ಣು ಓಪನ್ ಮಾಡಿದರೆ 7 ವರ್ಷ ಬ್ಯಾಡ್ ಲಕ್. ಓಕೆ, 10 ವರ್ಷ. ಓಕೆ, ಆಡಿಯನ್ಸ್ ಅವ್ರು ಕಣ್ಣು ಮುಚ್ಚಿದಾಗೆ ನಾನು ನಿಮ್ಗೆ ಹೇಳ್ತೇನೆ, ನಂಗೆ ಏನ್ ಫೀಲ್ ಆಗ್ತಿದೆ ಅಂದ್ರೆ ಇದು ಇವ್ರದು, ಇದು ಇವ್ರದು. ಓಕೆ ಮ್ಯಾಮ್, ನೀವು ಕಣ್ಣು ಮುಚ್ಚಿದಾಗೇನೆ ಹೇಳಿ ನಿಮ್ಮ ಐಟಮ್ ಯಾವುದು? ಮೈಕಲ್ ಹೇಳಿ. ಪೆನ್. There we go, ladies and gentlemen. Thank you so much. Sir, you can open your eyes. Thank you. ಇವ್ರೇನ್ ಎಣಿಸ್ತಿದಾರೆ ಅಂದ್ರೆ ನನ್ನ ಹೆಂಡತಿದು ಮೈಂಡ್ ರೀಡ್ ಹೇಗಪ್ಪ ಮಾಡೋದು ಕಲ್ಸ್ಕೊಡು ಅಂತ. Thank you. Let's give them a round of applause. Thank you.